ನಮಸ್ಕಾರ ವೀಕ್ಷಕರೇ, ಜ್ಞಾನದೇಗುಲ ಜಾಲತಾಣಕ್ಕೆ ಆದರದ ಸ್ವಾಗತ. ಇಂದಿನ ವಿಷಯ ಪತಿವ್ರತೆ ಅಂತಕ್ಕಂಥದ್ದು. ಇಲ್ಲೊಬ್ಬರು ನಮ್ಮ ಓದುಗರು ಇದನ್ನ ಕೇಳಿದ್ದಾರೆ, ಈ ಪ್ರಶ್ನೆನ. ಇದನ್ನ ಬಹಳ ಗಂಭೀರವಾದ ಪ್ರಶ್ನೆ ಇದು. ಪತಿವ್ರತೆ ಅಂದ್ರೆ ಸನಾತನ ಧರ್ಮದಲ್ಲಿ ಅದರ ಅರ್ಥ ಏನು, ಅದು ಹೇಗೆ ನೋಡ್ತಾ ಇದ್ರು ಅಂತಕ್ಕಂಥದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸ್ಗಳನ್ನ ಮುಗಿಸಿ ಅಂತ ಕೇಳ್ಕೊಳ್ತಾ, ಪತಿವ್ರತೆ ಈ ಪದನ ಈಗಿನ ಕಾಲದಲ್ಲಿ ಒಂದೊಂದ್ಸತಿ ಬಹಳ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಗುತ್ತದೆ. ಕೆಲವರು ಇದನ್ನ ಕೇವಲ ಗಂಡನಿಗೆ ವಿಧೇಯರಾಗಿರುವುದು ಅಥವಾ ಮಹಿಳೆಯ ಸ್ವಾತಂತ್ರ್ಯ ಕಳೆದುಕೊಳ್ಳುವುದು, ಈ ಹಳೆಯ ಸಮಾಜದ ನಿಯಮಗಳನ್ನು ನಾವು ಪಾಲಿಸುವುದು ಅಂತ ನೋಡ್ತಾರೆ. ಆದರೆ ಭಾರತೀಯ ತತ್ವಶಾಸ್ತ್ರದಲ್ಲಿ ಪತಿವ್ರತೆ ಅಂತಕ್ಕಂಥ ಪದಕ್ಕೆ ಬಹಳ ಬೇರೆ ಮತ್ತು ಆಳವಾದ ಅರ್ಥವಿದೆ. ಇದು ಬಹಳ ಸಂಕೀರ್ಣವಾದ ಪದ. ಕೇವಲ ಸಾಮಾಜಿಕ ನಿಯಮಗಳಕ್ಕಿಂತ ಹೆಚ್ಚಾಗಿ ಆಧ್ಯಾತ್ಮಿಕ ಅರ್ಥ ಹೊಂದಿದೆ ಅಂತ ಭಾವಿಸ್ಬೋದು. ಪತಿವ್ರತೆಯ ಸರಿಯಾದ ಅರ್ಥ ಅಂದ್ರೆ, ಪತಿ ಅಂದ್ರೆ ಗಂಡ, ಅಥವಾ ಗಂಡ ಮಾತ್ರವಲ್ಲ, ರಕ್ಷಕ, ಜೀವನ ಸಹಚರ, ಧರ್ಮ ಸಹಯಾತ್ರಿಕ, ಧರ್ಮದಲ್ಲಿ ಸಹಯಾತ್ರಿಕ. ವ್ರತ ಅಂದ್ರೆ ಸಂಕಲ್ಪ, ನಿಷ್ಠೆ, ಆತ್ಮಶಾಸನ ಅನ್ನುವ ರೀತಿಯಲ್ಲಿ ಪತಿವ್ರತೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಬರೀ ಗಂಡ ಮಾತ್ರ ಅಲ್ಲ, ಅವನು ತನ್ನ ರಕ್ಷಕ ಕೂಡ ಹೌದು. ಜೀವನದಲ್ಲಿ ತನ್ನೊಂದಿಗೆ ಒಟ್ಟಿಗೆ ಸಾಗುವವನು, ಮತ್ತೆ ಧರ್ಮಕ್ಕೆ ಸಹ ಯಾತ್ರಿಕ, ಧರ್ಮವನ್ನು ಕೂಡ ಅವನು ಸಹಯಾತ್ರಿಕ. ನನ್ನ ಧರ್ಮದಲ್ಲಿ, ಅವನ ಧರ್ಮದಲ್ಲಿ, ಇಬ್ಬರು ಸೇರಿ ಮಾಡ್ತಕ್ಕಂಥ ಧರ್ಮದಲ್ಲಿ ಅವನು ಒಟ್ಟಿಗೆ ಮುಂದುವರಿಸ್ತಾನೆ ಅಂತಕ್ಕಂಥ. ಇಲ್ಲಿ ಪತಿವ್ರತೆ ಅಂದರೆ ಕುಟುಂಬ, ಧರ್ಮ, ಪ್ರೀತಿ ಇವೆಲ್ಲದರ ಸಂಬಂಧದ ಪವಿತ್ರತೆಯ ಬಗ್ಗೆ ಒಂದು ಡೀಪ್ ಕನ್ವಿಕ್ಷನ್ ಅಂತಾರಲ್ಲ, ಆಳವಾದ ನಿಷ್ಠೆ ಹೊಂದಿರುವ ಸ್ತ್ರೀ ಅಂತಕ್ಕಂಥ ಅರ್ಥದಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇದು ಕೇವಲ ಗಂಡನಿಗೆ ಸೇವೆ ಅಲ್ಲ ಅಂತಕ್ಕಂಥದ್ದು. ಭಾರತೀಯ ಪರಂಪರೆಯಲ್ಲಿ ಆದರ್ಶ ಪತಿವ್ರತೆ ಎಂದರೆ ಒಂದು ಧೈರ್ಯ, ಜ್ಞಾನ, ಆತ್ಮಬಲ, ಕುಟುಂಬ ರಕ್ಷಣೆ, ಧರ್ಮನಿಷ್ಠೆ, ಸಂಕಷ್ಟದಲ್ಲಿ ಸ್ಥಿರತೆ, ಇವೆಲ್ಲದರ ಒಂದು ಗುಣಗಳನ್ನು ಹೊಂದಿದಂತಹ ಸ್ತ್ರೀಯ ಲಕ್ಷಣ, ಇವು ಸಂಕೇತ. ಪುರಾಣಗಳಲ್ಲಿ ಬಹಳಷ್ಟು ಈ ಪತಿವ್ರತೆಯ ಉದಾಹರಣೆಗಳು ಬರುತ್ತೆ. ಸಾವಿತ್ರಿ ಆಕೆ ಯಮನಿಂದಲೇ ಪತಿಯ ಜೀವವನ್ನು ಮರಳಿ ತಂದಳು. ಕತೆ ಇರ್ಬೋದು, ಇರಲಿ. ಆದರೆ ಈ ಕತೆ ನಮಗೆ ಹೇಳೋದು ಆಕೆಯ ಸ್ಥೈರ್ಯ, ಆಕೆಯ ಒಂದು ಧೈರ್ಯ, ಆಕೆಯ ಒಂದು ಫರ್ಮ್ ಕಮಿಟ್ಮೆಂಟ್ ಟು ದಿ ಫ್ಯಾಮಿಲಿ, ಫರ್ಮ್ ಕಮಿಟ್ಮೆಂಟ್ ಟು ಹರ್ ಪಾರ್ಟ್ನರ್ ಅನ್ನೋ ರೀತಿಯಲ್ಲಿ. ಸೀತಾದೇವಿದು ಅಷ್ಟೇ, ಅಪಾರ ಧೈರ್ಯ ಮತ್ತು ಧರ್ಮನಿಷ್ಠೆಯ ಸಂಕೇತ. ಅವಳನ್ನು ರಾವಣಾಸುರ ಅಪಹರಿಸಿದಾಗಲೂ ಕೂಡ ಆಕೆ ಅಲ್ಲಿ ಬಹಳ ಧೈರ್ಯವಾಗಿ, ಬಹಳ ಆ ಸಿಚುವೇಶನ್ ಅನ್ನ ಯಾರೇ ಆಗಲಿ, ಇಫ್ ಯು ಇಮ್ಯಾಜಿನ್, ಧೈರ್ಯವಾಗಿ ಎದುರಿಸಿದಂಥವಳು. ಅನಸೂಯಾದೇವಿ, ದಮಯಂತಿ, ಇಂಥ ಕಷ್ಟದಲ್ಲೂ ಕೂಡ ಆಕೆ ನಳನನ್ನು ಬಿಟ್ಕೊಡ್ಲಿಲ್ಲ. ದಿಸ್ ಇಸ್ ವಾಟ್ ಇಸ್ ಪತಿವ್ರತೆ ಅಂತಕ್ಕಂಥದ್ದು. ಕಷ್ಟ ಕಾಲದಲ್ಲೂ ಕೂಡ ಅವನ ಜೊತೆ ಇದ್ದುಕೊಂಡು, ಲೈಫ್ ಪಾರ್ಟ್ನರ್ ಜೊತೆ ಇದ್ದುಕೊಂಡು ಸಂಪೂರ್ಣವಾಗಿ ಅವನಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಪತಿವ್ರತ ಅಂತ ಧರ್ಮ ಅಂತಕ್ಕಂಥ. ಇಲ್ಲಿ ಪತಿವ್ರತೆಯ ಶಕ್ತಿ ಏನಂದ್ರೆ, ಹಳೆಯ ಭಾರತೀಯ ಚಿಂತನೆ ಪ್ರಕಾರ ಇದೊಂದು ರೀತಿಯ ಮನಸ್ಸಿನ ಏಕಾಗ್ರತೆ, ನಿಷ್ಠೆ, ಆತ್ಮಶಕ್ತಿಯನ್ನು ಉಂಟು ಮಾಡ್ತದೆ ಅಂತ ಹೇಳಬೇಕು. ಅದಕ್ಕೆ ಕಾರಣ ಏನಂದ್ರೆ ತಪಸ್ಸು, ಭಕ್ತಿ, ಸತ್ಯನಿಷ್ಠೆ, ಸಂಕಲ್ಪ ಇವೆಲ್ಲ
ಆಲ್ ದೀಸ್ ಥಿಂಗ್ಸ್. ಇನ್ನು ಇದು ಮಹಿಳೆಯರಿಗಷ್ಟೇ ಅವರೊಬ್ಬರೇನ ಇದನ್ನು ಪಾಲಿಸಬೇಕಾದ್ದು ಅಂತಕ್ಕಂಥದ್ರೆ ಇದೊಂದು ಮಹತ್ವದ ಪ್ರಶ್ನೆ. ಹಳೆಯ ಗ್ರಂಥಗಳಲ್ಲಿ ಹೆಚ್ಚು ಪತಿವ್ರತೆ ಪದ ಮಹಿಳೆಯರ ಕುರಿತು ಬಳಕೆಯಾಗಿದೆ ನಿಜ. ಆದರೆ ಧರ್ಮದ ಮೂಲ ಭಾವನೆ ಏನಂದರೆ ಸಂಬಂಧದಲ್ಲಿ ಪರಸ್ಪರ ನಿಷ್ಠೆ, ಮ್ಯೂಚುವಲ್, ಒಬ್ರಿಗೊಬ್ರು ಮ್ಯೂಚುವಲ್ ಟ್ರಸ್ಟ್, ಗೌರವ, ಮ್ಯೂಚುವಲ್ ಒಬ್ರಿಗೊಬ್ಬರಿಗೆ ರೆಸ್ಪೆಕ್ಟ್, ಧರ್ಮ, ಪ್ರೀತಿ ಇವೆರಡೂ ಒಂದೇ ಕಡೆ ಇರಬೇಕು ಅಂತಕ್ಕಂಥ. ಅದರ ಕಾರಣ ಇಂದಿನ ದೃಷ್ಟಿಯಲ್ಲಿ ಪತಿವ್ರತೆಯ ಆಧುನಿಕ ಸಮಾನಾರ್ಥಕ ಕಲ್ಪನೆ ಹೇಗೆ ಮಾಡ್ಬೋದು ಅಂದರೆ ಮ್ಯೂಚುವಲ್ ಕಮಿಟ್ಮೆಂಟ್ ಆ್ಯಂಡ್ ಸೀಕ್ರೆಟ್ ಪಾರ್ಟ್ನರ್ಶಿಪ್ ಅನ್ನುವ ರೀತಿಯಲ್ಲಿ ಇದನ್ನು ನೋಡಬೇಕು. ಭಾಳಷ್ಟು ಜನ ಕೇಳ್ತಾರೆ ಭಾಳ ದುರುಪಯೋಗ ಕೂಡ ಆಗಿದೆ ಅಲ್ವಾ ಅಂತ. ಹೌದು, ಇತಿಹಾಸದಲ್ಲಿ ಕೆಲವು ಸಂದರ್ಭಗಳಲ್ಲಿ ದುರುಪಯೋಗ ಆಗಿದೆ. ಮಹಿಳೆಯರ ಸ್ವಾತಂತ್ರ್ಯ ಕಡಿಮೆ, ಮೌನವಾಗಿ ನೋವು ಸಹಿಸಲು, ಅಸಮಾನತೆಯನ್ನು ನ್ಯಾಯೀಕರಿಸಲು ಪತಿವ್ರತೆಯ ಕಲ್ಪನೆಯನ್ನು ಕೆಲವರು ಬಳಸ್ತಾರೆ. ಏನು ಹೇಳಿದ್ರು ಕೂಡ ಸರಿ ಅನ್ನೋ ರೀತಿಯಲ್ಲಿ ಆಕೆ ಅದನ್ನು ಪಾಲಿಸಬೇಕು ಅನ್ನೋ ರೀತಿಯಲ್ಲಿ. ಆದರೆ ಧರ್ಮದ ಮೂಲ ತತ್ವ ಅದಲ್ಲ. ಏಕೆಂದರೆ ಭಾರತೀಯ ತತ್ವದಲ್ಲಿ ಸ್ತ್ರೀಯನ್ನು ಶಕ್ತಿ ಅಂತ ಕರೆಯಲಾಗಿದೆ. ಶಿ ಈಸ್ ಅನ್ ಎಂಬಾಡಿಮೆಂಟ್ ಆಫ್ ಸ್ತ್ರೀ ಅಂತಂದರೆ ಶಿ ಈಸ್ ಅನ್ ಎಂಬಾಡಿಮೆಂಟ್ ಆಫ್ ಪವರ್, ಶಿ ಈಸ್ ಅನ್ ಎಂಬಾಡಿಮೆಂಟ್ ಆಫ್ ಆಲ್ ಕೈಂಡ್ಸ್ ಆಫ್ ಶಕ್ತಿ. ಆ ದೇವಿಯನ್ನು, ಸ್ತ್ರೀ ಶಕ್ತಿಯನ್ನು ಪರಮತತ್ವವಾಗಿ ನೋಡಲಾಗಿದೆ. ಆಧುನಿಕ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಏನಂದರೆ ನಿಷ್ಠಾವಂತ ಸಂಬಂಧ, ಭಾವನಾತ್ಮಕ ಪ್ರಾಮಾಣಿಕತೆ, ಕುಟುಂಬದ ಜವಾಬ್ದಾರಿ, ಸಂಕಷ್ಟದಲ್ಲಿ ಜೊತೆ ನಿಲ್ಲುವುದು, ಆತ್ಮಗೌರವ ಉಳಿಸಿಕೊಂಡು ಪ್ರೀತಿಸುವುದು, ಇವಿಷ್ಟು ಕೂಡ ಈ ಪತಿವ್ರತೆಯ ಈಗಿನ ಕಾಲದಲ್ಲಿ ಅದನ್ನು ಆ ರೀತಿಯಲ್ಲಿ ನೋಡ್ಬೋದು. ಆದರೆ ಬಹಳ ಜನ ಪತಿವ್ರತೆ ದುರ್ಬಲತೆ ಅನ್ನುವ ರೀತಿಯಲ್ಲಿ, ಪತಿವ್ರತೆ ಈಸ್ ನಾಟ್ ಈಕ್ವಲ್ ಟು ದುರ್ಬಲತೆ. ಬಹಳ ಜನ ತಪ್ಪಾಗಿ ಪತಿವ್ರತೆ ಅಂದರೆ ಸಬ್ಮಿಸಿವ್ ವುಮೆನ್, ಕಂಪ್ಲೀಟ್ಲಿ ಸರೆಂಡರ್ಡ್ ವುಮೆನ್ ಅಂತ ಹೇಳ್ತಾರೆ. ಆದರೆ ಭಾರತೀಯ ಕಥೆಗಳಲ್ಲಿ ಆ ರೀತಿ ಯಾವತ್ತೂ ಇಲ್ಲ. ಸಾವಿತ್ರಿ ಯಮನೊಂದಿಗೆ ವಾದಿಸ್ತಾಳೆ, ಸೀತೆ ರಾವಣನಿಗೆ ತಲೆಬಾಗುವುದಿಲ್ಲ. ಶಿ ವಾಸ್ ನಾಟ್ ಸಬ್ಮಿಸಿವ್ ಟು ಅದರ್ಸ್. ದ್ರೌಪದಿ ಸಭೆಯಲ್ಲಿ ಶಿ ವಿಲ್ ಕ್ವಶನ್, ಈ ರೀತಿಯಾಗಿ ನಾವು ಪುರಾಣಗಳಲ್ಲಿ ನೋಡ್ಬೋದು. ನಿಜವಾದ ಪತಿವ್ರತೆ ಅಂದರೆ ದುರ್ಬಲತೆ ಅಲ್ಲ, ಅದು ಆಂತರಿಕ ಶಕ್ತಿ ಅಂತಕ್ಕಂಥದ್ದು. ಇನ್ನು ಪಶ್ಚಿಮ ದೇಶಗಳಲ್ಲಿ ಇದಕ್ಕೆ ಸಮಾನ ಕಲ್ಪನೆ ಇದೆಯಾ? ಇದೆ. ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕ್ರಿಶ್ಚಿಯನ್ ಟ್ರೆಡಿಷನಲ್ಲಿ ಸೇಕ್ರೆಡ್ ಮ್ಯಾರೇಜ್, ಲೈಫ್ ಲಾಂಗ್ ಫಿಡೆಲಿಟಿ ಅಂತಕ್ಕಂಥ ಒಂದು ಪದಗಳನ್ನು ಉಪಯೋಗಿಸ್ತಾರೆ. ಜಾಪನೀಸ್ ಕಲ್ಚರಲ್ಲೂ ಕೂಡ ಇದೆ ಈ ರೀತಿಯಾಗಿ. ಚೈನೀಸ್ ಕುಟುಂಬ ಧರ್ಮ ಮತ್ತು ಸಂಬಂಧದ ಜವಾಬ್ದಾರಿಗಳಲ್ಲೂ ಇದೆ ಅಂತಕ್ಕಂಥದ್ದು. ಇನ್ನು ಭಾರತೀಯ ದೃಷ್ಟಿಯಲ್ಲಿ ವಿವಾಹ ಅಂದರೆ ಕೇವಲ ಸಾಮಾಜಿಕ ಒಪ್ಪಂದದ ಥರ ಅಲ್ಲ, ಅದೊಂದು ರೀತಿ ಧಾರ್ಮಿಕ, ಆಧ್ಯಾತ್ಮಿಕ, ಕರ್ಮ ಸಂಬಂಧಿತ ಬಂಧ ಅಂತ ನೋಡಲಾಗಿದೆ ಅಂತಕ್ಕಂಥದ್ದು. ವೀಕ್ಷಕರೇ, ಇಷ್ಟು ವಿವರಗಳೊಂದಿಗೆ, ಇಷ್ಟು ಚರ್ಚೆಯೊಂದಿಗೆ ಈ ಪತಿವ್ರತೆಯ ಒಂದು ಪದದ ವಿವರವನ್ನು ಇಲ್ಲಿ ನೋಡಿದ್ದೀರಿ. ಎಂದಿನಂತೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸ್ಗಳನ್ನು ಮುಗಿಸಿ ಅಂತ ಕೇಳ್ಕೊಳ್ತಾ ನಮಸ್ಕಾರ ವೀಕ್ಷಕರು.